ಬೋವಿ ಜನಾಂಗ ಒಕ್ಕೂಟ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಬೋವಿಮ ಅಧ್ಯಕ್ಷತೆಯಲ್ಲಿ ವಿವಿಧ ಬೇಡಿಕೆ ಈಡೇರಿಸಲು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಆನೇಕಲ್ ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ ಹಾಗೂ ಜಿಗಣಿ ಆರ್ಐ ಸಿದ್ದರಾಜು ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಗುರುರಾಜ್ ಇವರುಗಳನ್ನು ಕೂಡಲೇ ಅಮಾನತುಗೊಳಿಸಿ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಬೋವಿ ಹಾಗೂ ರಾಜ್ಯ ಬೋವಿ ಮಹಿಳಾ ಒಕ್ಕೂಟದ ಶ್ರೀಮತಿ ಆರತಿ ಹಾಗೂ ಶ್ರೀಮತಿ ಮಹಾಲಕ್ಷ್ಮಿ, ಶ್ರೀಮತಿ ಗೌರಮ್ಮ, ಶ್ರೀಮತಿ ಶಾರದಮ್ಮ ಮತ್ತು ಬೋವಿ ಸಮಾಜದ ಮುಖಂಡರುಗಳು, ಸಮುದಾಯದ ಸ್ವಾಮೀಜಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಬೋವಿ ಜನಾಂಗದ ಒಕ್ಕೂಟದ ರಾಜ್ಯ ಮಹಿಳಾ ಅಧ್ಯಕ್ಷೆ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷರು ಮತ್ತು ಶಾಂತಮ್ಮನವರು ನನ್ನೊಟ್ಟಿಗಿದ್ದಾರೆ. ಇವತ್ತಿನ ಹೋರಾಟ ನಾವೊಂದು 13 ವರ್ಷದಿಂದ ನಮ್ಮದೇ ಆದ ಬೋವಿ ಜನಾಂಗದ ಕಡು ಬಡವರಿಗೆ ನಿವೇಶನವನ್ನು ಕೊಡಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ನಂಜಪ್ಪ ಬೋವಿಯರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ 13 ವರ್ಷದಿಂದ ಕೂಡ ನಾವು ಮತ ಹಾಕುವ ಹಕ್ಕನ್ನು ಚಲಾಯಿಸ್ತಾ ಇದ್ದೀವಿ. ಆದ್ರೆ ಸರ್ಕಾರದ ಜಾಗವನ್ನು ನಮ್ಮದೇ ಜನಾಂಗಕ್ಕೆ ಕೊಡ್ಲಿಕ್ಕೆ ಬಹಳ ತಾರತಮ್ಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದಾರ ಇಲ್ವಾ ಏನು ನಮಗ್ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆನೇಕಲ್ ತಹಸೀಲ್ದಾರ್ನ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅಂತ ಈ ಹೋರಾಟದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮದೇ ಆದ ಬೋವಿ ಜನಾಂಗದ ಕಡು ಬಡವರಿಗೆ ನಿವೇಶನ ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. 5 ವರ್ಷಗಳಿಂದ ನಮ್ಮ ಅಧ್ಯಕ್ಷರಾದಂತಹ ನಂಜಪ್ಪ ಬೋವಿ ಅವರ ನೇತೃತ್ವದಿಂದ ನಾವು ನಮ್ಮ ಜನಾಂಗಕ್ಕೋಸ್ಕರ ನಿವೇಶನ ಬೇಕಂತೇಳಿ ತುಂಬಾ ವರ್ಷಗಳಿಂದ ಹೋರಾಟ ಮಾಡಿದ್ವಿ. ನಮ್ಗೆ ಸರ್ಕಾರದಿಂದ ಏನೋ ಸಿಕ್ಕಿದೆ, ಆದ್ರೆ ನಮ್ಗೆ ಈ ಕೆಲ ಅಧಿಕಾರಿಗಳಿಂದ ನಮ್ಮ ಕೈಗೆ ಇನ್ನು ಬಂದ್ ಸೇರ್ತಾ ಇಲ್ಲ. ಯಾಕೆ ಇಷ್ಟು ಈ ತರದ ನಮ್ಮ ಜನಾಂಗದ ಮೇಲೆ ಅವ್ರಿಗೆ ವೈಷಮ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಕಾಲದಿಂದನೂ ಈ ಕಾಲದವರೆಗೂ ನಮ್ಮನ್ನ ತುಳಿತಾನೆ ಬರ್ತಾ ಇದ್ದಾರೆ. ದಯವಿಟ್ಟು ನಾವ್ ಯಾತಕ್ಕೆ ಈ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜನಾಂಗದಲ್ಲಿ ಎಷ್ಟೋ ಜನಕ್ಕೆ ನಿವೇಶನ ಇಲ್ಲದೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನಮ್ಮ ಅಧ್ಯಕ್ಷರ ಮೂಲಕ ನಾವು ಈ ನಿವೇಶನನ ಯಾಗಾದ್ರೂ ಸರಿ ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ಆನೇಕಲ್ ತಹಸೀಲ್ದಾರ್ನ ಅಮಾನತು ಪಡಿಸ್ಬೇಕು, ಆರ್.ಐ. ಶಶಿಧರ್ನು ಅಮಾನತು ಪಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಇದೆ. ಆದ್ರೂ ಬೋವಿ ಜನಾಂಗ ಫ್ರೀಡಂ ಪಾರ್ಕ್ ಬಂದಿರ ಏನ್ ಸರ್ ಉದ್ದೇಶ? ಈಗ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಜೆಟ್ ಏನು ಅಂದ್ರೆ ಗ್ಯಾರಂಟಿಗಳಿಗಾಗಿ ವರ್ಗಾವಣೆ ಆಗಬಾರ್ದು. SCP TSP ಬಜೆಟ್ ಅನುದಾನ ಏನಿದೆಯೋ ದಲಿತರಿಗೆ ಮೀಸಲಾಗಿರ್ಬೇಕು. ಈಗೇನಾಗಿದೆ ಇನ್ನು 2023, 2024, 2025 39,000 ಕೋಟಿ ಬೇರೆಗೆ ಅನ್ಯ ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು. ಆ ಥರ ಆಗಬಾರ್ದು. ದಲಿತರಿಗೆ ಮೀಸಲಿಟ್ಟಿದ್ದ ಹಣ ದಲಿತರಿಗೆ ಹೋಗ್ಬೇಕು, ಬೇರೆ ವಿಚಾರಕ್ಕೆ ಹೋಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದೊಂದು ಇದೆ. ಮತ್ತೆ ಕಳೆದ 13 ವರ್ಷದಿಂದ ಹಿಂದೆ ಬೋವಿ ಜನಾಂಗ ಒಕ್ಕೂಟ ವತಿಯಿಂದ ತೀವ್ರವಾದಂತ ಹೋರಾಟ ಮಾಡೋದಕ್ಕೆ ಜಿಗಣಿ ತಾಲೂಕು ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಮಾಂತ್ಲಿಂಗಪ್ಪನ ಸರ್ವೆ ನಂಬರ್ 48 15 ಎಕರೆ ಬೋವಿ ಜನಾಂಗದವರಿಗೆ ಉಚಿತ ನಿವೇಶನಗಾಗಿ ಕಾದಿರಿಸಿದ್ದು. ಆದ್ರೆ ಇದುವರೆಗೂ ಅಲ್ಲಿನ ಸ್ಥಳೀಯ ಶಾಸಕರಿಂದ ಹಾಗೂ ಅಲ್ಲಿರುವಂತ ಆನೇಕಲ್ ತಹಸೀಲ್ದಾರ್ರಿಂದ ಮತ್ತು ಆರ್ಐ ಮತ್ತು VI ಇವರಿಂದ ನಮಗೆ ಜಮೀನನ್ನು ಹಸ್ತಾಂತರ ಮಾಡಿಲ್ಲ. ಹಾಗಾಗಿ ನಾವು ಹಸ್ತಾಂತರ ಮಾಡೋಕ್ಕೋಸ್ಕರ ಇವತ್ತು ಕಂದಾಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳನ್ನ ಪ್ರತಿಭಟನೆ ಮೂಲಕ ನಾವು ಈ ಒಂದು ಧರಣಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮಾನ್ಯ ಏನು ಕಾರ್ಯದರ್ಶಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ 1,000 ಕೋಟಿ ನಿಗದಿ ಮಾಡಬೇಕು. ಈ ಹಿಂದೆ ಅವ್ಯವಹಾರ ಆದಂತ ಸುಮಾರು 350 ಕೋಟಿ ಹಗರಣದ ಬಗ್ಗೆ COD ತನಿಖೆ ನಡೀತಾ ಇದ್ದು ಅದರಲ್ಲಿ ನಿರ್ಲಕ್ಷ್ಯತೆ ವಹಿಸ್ತಾ ಇದೆ. ಅದನ್ನು ಸಹ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒತ್ತಾಯಿಸ್ತಾ ಇದ್ದಾರೆ. ಒಂದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅಥವಾ ಅದು ಬಿಟ್ರೆ ಪ್ರಾದೇಶಿಕ ಆಯುಕ್ತರು ಅದನ್ನ ಸ್ವೀಕಾರ ಮಾಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ನಂಜಪ್ಪ ಬೋವಿ ಜನಾಂಗ ಒಕ್ಕೂಟ ರಾಜ್ಯಾಧ್ಯಕ್ಷ.